ದೇವರು ಮಾಡಿದ ಅನುಗ್ರಹ. ಪ್ರತಿ ಕ್ಷಣಕ್ಕೆ ದೇವರು ಮಾಡುವಂತಹ ಅನುಗ್ರಹ ಎಷ್ಟಿದೆ. ಒಬ್ಬ ಮನುಷ್ಯ ಬದುಕಬೇಕು, ಒಂದು ಕ್ಷಣ ಬದುಕಬೇಕು ಅಂದರೆ ಅವನ ಶರೀರದಲ್ಲಿ ಎಷ್ಟು ಕಾರ್ಯಗಳು ನಡೀತಾ ಇರಬೇಕು. ನಮಗೇನು ಆಲೋಚನೆ ಇದೆ ಹೇಳಿ ನೋಡೋಣ. 4 ಜನರು ಮಾತಾಡಿಸಿದರೆ ಮಾತಾಡ್ತೇವೆ, ಹರಟೆ ಹೊಡಿತೇವೆ, ಉಣ್ಣೋದು, ತಿನ್ನೋದು, ಮಲಗೋದು, ಇದರಲ್ಲಿ ಗಮನ ಇದೆ. ಆದರೆ ಉಂಡ ಅನ್ನ ಒಳಗೆ ಹೋದ ಮೇಲೆ ಏನಾಗತ್ತೆ? ನನ್ನ ಶರೀರದಲ್ಲಿ ಎಲ್ಲ ತರಹದ ನಾಡಿಗಳು ಹೇಗೆ ಕೆಲಸ ಮಾಡಬೇಕು, ರಕ್ತ ಸಂಚಾರ ಹೇಗಾಗಬೇಕು, ಶ್ವಾಸೋಚ್ಛ್ವಾಸ ಹೇಗೆ ಆಗಬೇಕು, ಹಾರ್ಟ್ ಹೇಗೆ ಕೆಲಸ ಮಾಡ್ತಾ ಇರಬೇಕು, ಕಿಡ್ನಿ ಲಿವರ್ಗಳೆಲ್ಲ ಕೆಲಸ ಹೇಗೆ ಸರಿಯಾಗಿ ಮಾಡ್ತಾ ಇರಬೇಕು, ಎಲ್ಲ ಚೆನ್ನಾಗಿ ಒಬ್ಬ ಆಪರೇಟರ್ ಕುಳಿತು ಆಪರೇಟ್ ಮಾಡೋ ಹಾಗೆ ನಾವೆಲ್ಲ ಮಾಡ್ತಾ ಕೊಡ್ತೇವೆ. ಅದನ್ನು ಮಾಡ್ತಾ ಕೊಡ್ತೇವೆ. ಹೊರಗಿನ ಕೆಲಸ ಮಾಡಲಿಕ್ಕಾಗತ್ತಾ? ಬೇರೆ ಯಾರು ಬದುಕಲಿಕ್ಕೆ ಸಾಧ್ಯ? ಒಂದು ಆರ್ಗನ್ ಮಾಡುವಂತಹ ಕೆಲಸಗಳನ್ನು ನಾವು ಕುಳಿತು ಆಪರೇಟ್ ಮಾಡಿಸ್ತೇವೆ ಅಂತಂದರೆ ಸಾಧ್ಯ ಇಲ್ಲ. ಇನ್ನು ಇಷ್ಟೆಲ್ಲ ಆರ್ಗನ್ಸ್ ನಮ್ಮ ದೇಹದೊಳಗಿದೆ, ಅದೆಲ್ಲವನ್ನು ಏನು ಆಪರೇಟ್ ಮಾಡ್ತೀವಿ? ಹಾಗಾದರೆ ಅದು ಯಾವುದನ್ನೂ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅದು ಯಾವುಗಳನ್ನು ಆಪರೇಟ್ ಮಾಡದೇ ಇದ್ದರೂ ನಾವು ಪರೇತರಾಗದೆ ಪ್ರೇತರಾಗದೆ ಅಪರೇತರಾಗಿದ್ದೇವೆ ಅಂತಂದರೆ ಇನ್ನೂ ಕೂಡ ಅದು ಯಾರ ಅನುಗ್ರಹದಿಂದ? ಅದನ್ನು ಯಾರು ಮಾಡೋದು? ಒಳಗೆ ಕುಳಿತು. ಅಂತಹ ಉಪಕಾರವನ್ನು ನಮ್ಮ ದೇಹದ ಬಗ್ಗೆ ನಮಗೆ ಕಾಳಜಿ ಇಲ್ಲದಿದ್ದರೂ, ನಮಗೆ ಶಕ್ತಿ ಇಲ್ಲದಿದ್ದರೂ ತಾನು ಪ್ರೀತಿಯಿಂದ ಅಷ್ಟನ್ನು ಮಾಡುವಂತಹ ಭಗವಂತನ ಉಪಕಾರವನ್ನು ಸ್ಮರಿಸುವುದು ಬಿಟ್ಟು ದೇವಾನ್ ನಿಂದಂತಿ ಅನಾಚಾರಾಹ ಅಂಥವರ ಜೀವನ ಇದು ವ್ಯರ್ಥವಾದಂತಹ ಜೀವನ.